ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಬನ್ನಿ. ಚಕ್ಕೆ, ಕರ್ಬೇವಿನ ಸೊಪ್ಪು, ಮೆಣಸು, ಜೀರಿಗೆ, ಗಸಗಸೆ, ಹಸಿರು ಕಾಳು, ಉದ್ದಿನಬೇಳೆ, ಧನಿಯಾ ಕಾಳು, ಮೆಂತೆ ಕಾಳು, ಕಡಲೆಬೇಳೆ, ಯಾಲಕ್ಕಿ, ಲವಂಗ, ಒಣಗಿರೋ ಮೆಣಸಿನ್ಕಾಯಿ. ಗೈಸ್, ಇಷ್ಟು ತೆಗ್ದು ಮಡಗಿದ್ದೀವಿ. ಇವಾಗ ನೆಕ್ಸ್ಟು ನಾವು ಮಾಡುವ ವಿಧಾನ ತೋರಿಸ್ತೀವಿ ಬನ್ನಿ ಗಾಯ್ಸ್. ಒಂದು ಬಾಣಲಿ ಇಟ್ಬಿಟ್ಟು ಒಣಗಿರೋ ಮೆಣಸಿನ್ಕಾಯಿ ಹಾಕಬೇಕು. ಒಣಗಿರೋ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಾಯ್ಸ್. ಸ್ವಲ್ಪ ಎಣ್ಣೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಪ್ಲೇಟಲ್ಲಿ ಹಾಕಬೇಕು ಗಾಯ್ಸ್. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು. ಬೇಡಿಗೆ ಮೆಣಸಿನ್ಕಾಯಿ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಮಾಡಬೇಕು ಗಾಯ್ಸ್. ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಇದಕ್ಕೂ ಎಣ್ಣೆ ಹಾಕಬೇಕು. ಬೇಡಿಗೆ ಒಂದು ಪ್ಲೇಟಲ್ಲಿ ಹಾಕಬೇಕು ಗಾಯ್ಸ್. ಆಗಿದ್ದ ನಂತರ ನಾವು ಧನಿಯಾ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನಾನು ಆವಾಗಲೇ ತೋರಿಸ್ತಿಲ್ವ ಗಾಯ್ಸ್, ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗ್ದು ಇಟ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆಗಿದ ನಂತರ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಬಿಡಬೇಕು. ಚೆನ್ನಾಗಿ ಆರಿದ ಮೇಲೆ ರುಬ್ಬಬೇಕು. ಇವಾಗ ಚೆನ್ನಾಗಿ ಆರೋಗಿದೆ. ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಜಾರಲ್ಲಿ ಹಾಕಿ ಪೌಡರ್ ಮಾಡಬೇಕು ಗಾಯ್ಸ್. ಎಲ್ಲ ತೆಗ್ದು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಬೇಕು ಗಾಯ್ಸ್. ಬನ್ನಿ ಇವಾಗ ಮಿಕ್ಸಿನ ಪೌಡ್ರ್ ಮಾಡೋಣ. ಕ್ಲೋಸ್ ಮಾಡಿದ್ದೀನಿ ಗಾಯ್ಸ್. ಇವಾಗ ಪೌಡ್ರ್ ಮಾಡಿ ಇವಾಗ ಮಿಕ್ಸಿ ಹಾಕ್ತಿದ್ದೀನಿ ಗಾಯ್ಸ್. ಇವಾಗ ಆಗೋಯ್ತು. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ಇವಾಗ ಇದನ್ನು ಓಪನ್ ಮಾಡ್ತಿದ್ದೀವಿ. ಸಾಂಬಾರ್ ಪುಡಿ ರೆಡಿ ಗಾಯ್ಸ್. ಇದು ಒಂದು ಪ್ಲೇಟಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಗಾಯ್ಸ್. ಇವಾಗ ಇದನ್ನು ಪ್ಲೇಟಲ್ಲಿ ಹಾಕ್ತಿದ್ದೀನಿ. ಹಾಕಿದ ನಂತರ ಫುಲ್ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಂಬಾರ್ ಪುಡಿ ರೆಡಿ. ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಗಾಯ್ಸ್. ಸಾಂಬಾರ್ ಪುಡಿ ಇದು ಹೋಮ್ ಮೇಡ್ ಮಾಡಿರೋದು. ನಾವು ಮಾಡಿದ್ವಲ್ಲ ಹೋಮ್ ಮೇಡ್ ಸಾಂಬಾರ್ ಪುಡಿ, ಅದು ಇವಾಗ ಸಾಂಬಾರ್ಗೆ ಹಾಕ್ತಿದ್ದೀವಿ. ಚೆನ್ನಾಗಿ ಅದು ಮಿಕ್ಸ್ ಮಾಡಿದ್ರಿ ಹೋಮ್ ಮೇಡ್ ಸಾಂಬಾರ್ ಪುಡಿ ರೆಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.